ವೀಕ್ಷಕರೇ, ಶ್ರವಣ ನಕ್ಷತ್ರದವರ ಬಹಳ ಮುಖ್ಯವಾಗಿರ್ತಕ್ಕಂಥ 25 ಪಾಯಿಂಟ್ಗಳು, ನೀವು ಜೀವನದಲ್ಲಿ ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತ ಬಹುಮಹತ್ವವಾದ 25 ಪಾಯಿಂಟ್ಗಳು ಯಾವುದು, ನಿಮ್ಮ ನಕ್ಷತ್ರದ ವಿಶೇಷತೆ ಎಂಥದ್ದು, ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಮಹಾನುಭಾವರು, ಎಂತ ಮಹಾಪುರುಷರು ನಿಮ್ಮ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಅನ್ನುವಂತಹ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಡಿಯೋ ಇದಾಗಿರ್ತಕ್ಕಂಥದ್ದು. ನೀವು ಇದನ್ನ ನೋಡ್ಲೇಬೇಕು, ತಿಳ್ಕೊಳ್ಳೇಬೇಕು. ನೀವು ಶ್ರವಣ ನಕ್ಷತ್ರದವರ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಒಂದು ಅನುಭವ ಆಗುತ್ತೆ, ಅಥವಾ ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ ಅನ್ನುವಂಥದ್ದು ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ನಿಮ್ಮ ಹತ್ರ ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಶ್ರವಣ ನಕ್ಷತ್ರದವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ, ವಿಶೇಷತೆಗಳನ್ನ ನೋಡೋದಾದ್ರೆ ನೋಡಿ, ಉದಾರವಾಗಿರ್ತಕ್ಕಂತ ಗುಣವುಳ್ಳವರು, ಎಂತಹ ಸಂದರ್ಭ ಇರ್ಲಿ ದಾನ ಧರ್ಮ ಮಾಡುವಂತದ್ರಲ್ಲಿ ನಿಸ್ಸೀಮರು, ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿ, ಅವರಿಗೆ ಎಷ್ಟೇ ಕಷ್ಟ ಇರಲಿ, ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು, ಬೇರೆಯವರಿಗೆ ಪರೋಪಕಾರ ಸಹಾಯ ಮಾಡ್ತಕ್ಕಂಥದ್ರಲ್ಲಿ ನಿಸ್ಸೀಮರು ಅಂತ ಹೇಳ್ಬೋದು. ಇನ್ನು ಬಹುಶಾಸ್ತ್ರಗಳನ್ನ ತಿಳಿದವರು, ಬಹುವಿದ್ಯೆಗಳನ್ನ ಅರಿತವರು, ಬಹಳ ವಿಚಾರಗಳನ್ನ, ಸಾಮಾಜಿಕ ವಿಚಾರಗಳನ್ನ ಬಲ್ಲವರು, ತಿಳಿದವರು, ಅರಿತವರು ಅಂತ ಹೇಳ್ಬೋದು. ಧೀಮಂತರು ಆಗಿರುವಂತದ್ದು, ಮಹಾತ್ಮರು ಆಗಿರತಕ್ಕಂಥದ್ದು, ವಿದ್ವಾಂಸರು ಆಗಿರುವಂತದ್ದು. ಯಾಕಂತಂದ್ರೆ ಜೀವನವೇ ಒಂದು ಪಾಠವನ್ನ ಕಲಿಸಿರುತ್ತೆ. ಯಾಕಂದ್ರೆ ನೀವು ಬಂದಿರುವಂತಹ ರೀತಿಯ ಹಾಗಿದೆ, ನೀವು ಅನುಭವಿಸಿರುವಂತಹ ಜೀವನ ಇದೆಯಲ್ಲ ಅದು ಸಾಮಾನ್ಯದ್ದಾಗಿರ್ಲಿಲ್ಲ. ಯಾಕಂತಂದ್ರೆ ಬಂದಿರುವಂತಹ ದಾರಿ ಸುಲಭದ್ದಾಗಿರ್ಲಿಲ್ಲ. ಜೀವನದಲ್ಲಿ ಅನೇಕ ಏರಿಳಿತಗಳು, ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿ ಜೀವನದಲ್ಲಿ ಮುಂದೆ ಬಂದವರು, ಮೇಲೆ ಬಂದವರು ಅಂತ ಹೇಳಿ ಹೇಳ್ಬೋದು. ಅದು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ. ಇನ್ನು ಒಳ್ಳೆಯ ಮಾತುಗಾರರು, ಸಮಯ ಸಂದರ್ಭವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಸಿಚುವೇಶನ್ ತಕ್ಕ ಹಾಗೆ ಮಿತವಾಗಿ ಮಾತನಾಡ್ತಕ್ಕಂಥದ್ದು, ಮಾತುಗಳನ್ನ ಬಹಳ ಜನ ಕೇಳ್ತಾರೆ, ಇಷ್ಟಪಡ್ತಾರೆ. ಅಂತಹ ಒಂದು ಮಾತುಗಾರಿಕೆ ನಿಮ್ಮಲ್ಲಿರ್ತಕ್ಕಂಥದ್ದು. ನಿಮ್ಮ ಶ್ರಮ, ನಿಮ್ಮ ಬುದ್ಧಿ, ನಿಮ್ಮ ಆತ್ಮಸ್ಥೈರ್ಯ ಇದೆಲ್ಲ ಅದು ನಿಮ್ಮನ್ನ ಸಹಜವಾಗಿ ನಿಮಗೆ ಶ್ರೀಮಂತರನ್ನಾಗಿ ಮಾಡುತ್ತೆ. ಅನೇಕ ಕಷ್ಟಗಳಿದ್ರು ಅದನ್ನ ಎದುರಿಸಿ ನಿಮ್ಮ ಕಾಲ ಮೇಲೆ ನಿಮಗೆ ನಿಲ್ಲೋ ತರ ಮಾಡುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಇನ್ನು ಕೆಲ ಕೆಲಸಗಳಲ್ಲಿ ಚಂಚಲ ಸ್ವಭಾವ ಇದೆ. ನಿಮ್ ಮೈನಸ್ ಪಾಯಿಂಟ್ ಏನು ಅಂತಂದ್ರೆ, ಸಡನ್ ಆಗಿ ತೆಗೆದುಕೊಂಡಂತ ನಿರ್ಧಾರ ಸಡನ್ ಆಗಿ ಚೇಂಜ್ ಮಾಡ್ಬಿಡ್ತೀರಿ. ಅದರಿಂದ ಬಹಳಷ್ಟು ಜೀವನದಲ್ಲಿ ಕಷ್ಟಗಳು, ನಷ್ಟಗಳನ್ನ ಅನುಭವಿಸಿರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಇದ್ರ ಬಗ್ಗೆಯೂ ಕೂಡ ನೀವು ಹೆಚ್ಚಿನ ಒಂದು ಯೋಜನೆಯನ್ನ ರೂಪಿಸ್ಕೋಬೇಕಾಗತ್ತೆ. ಪದೇ ನಿರ್ಧಾರಗಳನ್ನ ಚೇಂಜ್ ಮಾಡ್ಕೋಬಾರ್ದು. ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ನೀವು ಕಟಿಬದ್ಧವಾಗಿ ಇದ್ರೆ ಖಂಡಿತವಾಗಿ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ. ಎಲ್ಲಾ ಕೆಲಸಗಳನ್ನ ಮಾಡುವ ಕಲೆಯನ್ನು ನಿಮ್ಮ ಹತ್ರ ಇರುತ್ತೆ. ಈ ಒಂದೇ ಕೆಲಸಕ್ಕೆ ಅನ್ನುವಂತ ನಿಮ್ದ ಒಂದು ಲಿಮಿಟೆಡ್ ಅಂತ ಇರೋದಿಲ್ಲ. ನೀವು ಯಾವ ಕೆಲಸ ಕೊಟ್ಟರು ಅದನ್ನ ಶ್ರದ್ಧೆ, ಭಕ್ತಿಯಿಂದ, ಬುದ್ಧಿವಂತಿಕೆಯಿಂದ, ಜಾಣ್ಮೆಯಿಂದ ಅದನ್ನ ಯಶಸ್ಸಿನೆಡೆಗೆ ಒಯ್ಯುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿರ್ತಕ್ಕಂಥದ್ದು. ಎಲ್ಲಾ ಕಲೆಗಳನ್ನ ತಿಳಿದಿರ್ತಕ್ಕಂಥವ್ರು, ತತ್ವ ಗ್ರಂಥಗಳನ್ನ ತಿಳಿದವರು, ಇನ್ನು ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಹಳ ಪ್ರಮುಖರಾಗಿರ್ತಕ್ಕಂಥದ್ದು. ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಒಂದು ಛಾಪನ್ನ ಮೂಡಿಸ್ಕೊಂಡಿರ್ತಕ್ಕಂಥವ್ರು, ನಿಮ್ಮ ಒಂದು ನಿಮ್ದೇ ಆದಂತ ಒಂದು ವ್ಯಕ್ತಿತ್ವ ಇರುತ್ತೆ. ಇನ್ನು ಪುರುಷರಲ್ಲಿ, ಸ್ತ್ರೀಯರಲ್ಲಿ ಯೋಗ್ಯರಾಗಿರ್ತಕ್ಕಂಥದ್ದು, ಬಾಲ್ಯದಲ್ಲಿ ಆನಂದವನ್ನ ಅನುಭವಿಸಿರುವಂತದ್ದು, ಬರ್ತಾ ಜೀವನದ ದಿಕ್ಕನ್ನ ಬದಲಾಗುತ್ತೆ. ಬಹಳಷ್ಟು ಕಷ್ಟಗಳು, ನಷ್ಟಗಳು, ಇಳಿತಗಳನ್ನ ಕಂಡಿರುವಂತದ್ದು, ಮಾನ ಸನ್ಮಾನಗಳು, ಅವಮಾನಗಳನ್ನು ಅನುಭವಿಸಿರುವಂತದ್ದು, ಅದನ್ನೆಲ್ಲವನ್ನೂ ಕೂಡ ಅನುಭವಿಸಿ ಒಂದು ಒಳ್ಳೆ ಪೊಸಿಷನ್ ಬರ್ತಕ್ಕಂಥದ್ದು. ರಾಜಕೀಯದಲ್ಲೂ ಕೂಡ ಬಹಳಷ್ಟು ಒಳ್ಳೆಯ ಒಂದು ಅವಕಾಶಗಳನ್ನ ಪಡೆದಿರತಕ್ಕಂಥದ್ದು. ಅಂದ್ರೆ ಸಾರ್ವಜನಿಕ ವಲಯ, ಈ ಸಂಘ ಸಂಸ್ಥೆಗಳಿರ್ಬೋದು, ಬೇರೆ ಬೇರೆ ಕ್ಷೇತ್ರ ಇರ್ಬೋದು, ಇಂಥದ್ರಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಒಂದು ಹೆಸರನ್ನ ಮಾಡಿರ್ತಕ್ಕಂಥ ಸನ್ನಿವೇಶ ಕೆಲವೊಂದು ಜನರಿಗೆ ಇರುತ್ತೆ. ನಿರ್ಮಲವಾಗಿರ್ತಕ್ಕಂಥ ಮನಸ್ಸುಳ್ಳವರು, ಅಂದ್ರೆ ಬೇರೆಯವರಿಗೆ ಯಾರಿಗೂ ಮೋಸ ಮಾಡಬೇಕು, ತೊಂದರೆ ಮಾಡಬೇಕು ಅನ್ನುವಂತಹ ಮನಸ್ಸು ನಿಮ್ಮ ಹತ್ರ ಯಾವತ್ತಿಗೂ ಇರೋದಿಲ್ಲ. ಎಲ್ಲರನ್ನೂ ಒಳ್ಳೇದಾಗ್ಲಿ ಅನ್ನುವಂತಹ ಒಂದು ಮನಸ್ಥಿತಿ. ನೀವು ದೇವರಲ್ಲಿ ಏನಾದ್ರೂ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಅದು ನಿಮ್ಮ ಮನಸ್ಸಿನಲ್ಲಿ ನನಗೂ ಒಳ್ಳೇದಾಗ್ಲಿ, ಬೇರೆಯವ್ರಿಗೂ ಒಳ್ಳೇದಾಗ್ಲಿ ಅನ್ನುವಂತಹ ಒಂದು ಪ್ರಾರ್ಥನೆ ನಿಮ್ದಾಗಿರುತ್ತೆ. ಈ ಮಾತು ನಿಜಾನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇಂತಹ ಒಂದು ಅದ್ಭುತವಾಗಿರತಕ್ಕಂತಹ ನಕ್ಷತ್ರ ಶ್ರವಣ ನಕ್ಷತ್ರ. ಜೊತೆಗೆ ಈ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನಗಳನ್ನ ಮುಂದುವರಿಸ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. 30 ವರ್ಷದ ನಂತರ ಜೀವನದ ಒಂದು ಅದ್ಭುತವಾದಂತಹ ಭಾಗವೇ ಓಪನ್ ಆಗುವಂತದ್ದು, ಬಹಳಷ್ಟು ಅನುಭವದ ಒಂದು ಜೀವನ ಇರುತ್ತೆ.
ಜೊತೆಗೆ 40 ವರ್ಷದ ನಂತರ ಬಹಳಷ್ಟು ಜೀವನ ಯಶಸ್ಸಿನೆಡೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿದೆ. ಹೇಳಲಿಕ್ಕಂದ್ರೆ 1 hour ಆಗ್ಬೋದು. ನಾನ್ ನಿಮ್ ಬಗ್ಗೆ ಹೇಳಲಿಕ್ಕೆ ಹೋದ್ರೆ 1 hour ಆಗ್ಬೋದು ಈ ವಿಡಿಯೋ. ಆದ್ರೆ ವಿಡಿಯೋ ಬಹಳ ಲೆಂತ್ ಆಯ್ತು ಅಂತಂದ್ರೆ ನೋಡೋರಿಗೂ ಚೆನ್ನಾಗಿರಲ್ಲ. ಆ ಕಾರಣಕ್ಕಾಗಿ ಬಹಳ ಮುಖ್ಯವಾದಂತಹ ಒಂದಿಷ್ಟು ಅಂಶಗಳನ್ನ ನಿಮಗಿಲ್ಲಿ ನಿಮ್ಮ ಒಂದು ಗುಣಗಳ ಬಗ್ಗೆ, ನಿಮ್ಮ ವಿಶೇಷತೆಗಳ ಬಗ್ಗೆ ಹೇಳಿದೀವಿ. ಇನ್ನು ಈ ವಿಡಿಯೋ ಈಗ ಸ್ಟಾರ್ಟ್ ಆಗುತ್ತೆ. ಏನ್ ವಿಚಾರ ಇದೆ ಇನ್ನು 5 ನಿಮಿಷದಲ್ಲಿ ನಿಮ್ಮ 25 ಪ್ರಮುಖವಾದಂತಹ ಅಂಶಗಳು ಯಾವುದು, ನೀವು ತಿಳ್ಕೊಳ್ಳೇಬೇಕಾಗಿರುವಂತಹ 25 ಅಂಶಗಳು ಯಾವುದು, ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಎಂತಹ ಮಹಾನುಭಾವರು, ಎಂತ ಪುಣ್ಯಾತ್ಮರು ಜನಿಸಿದ್ರು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದಿದೆ. ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೀವು ನೋಡ್ಲೇಬೇಕು, ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಅದನ್ನ ನೋಡಿದ ಮೇಲೆ ಉಳಿದಿರುವಂತಹ ಒಂದಿಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಟಿನ್ಯೂ ಆಗಿ ಪೂರ್ತಿಯಾಗಿ ನೋಡಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅತ್ಯಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. 80 ರಿಂದ 100 ಪುಟ ಇರುತ್ತೆ. ಇದು ಸಾಮಾನ್ಯವಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ಅಲ್ಲ, ಸಂಪೂರ್ಣವಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ನೋಡ್ಕೊಳ್ಳಿ. ಜೊತೆಗೆ 25 ಪ್ರಮುಖವಾದ ಅಂಶಗಳು ಯಾವುದು ಅಂತಂದ್ರೆ ನೋಡಿ, ಹಾಲ್ಗಡಲಲ್ಲಿ ಆದಿಶೇಷನ ಮೇಲೆ ಪೌಡಿಸಿರ್ತಕ್ಕಂತಹ ಮಹಾವಿಷ್ಣು ನಿಮ್ಮ ನಕ್ಷತ್ರದ ದೇವತೆ. ನೋಡಿ, ಮಹಾವಿಷ್ಣು ನಿಮ್ಮ ನಕ್ಷತ್ರದ ದೇವತೆ ಆಗಿರತಕ್ಕಂಥದ್ದು. ನಕ್ಷತ್ರಾಧಿಪತಿ ಬಂದು ಚಂದ್ರ. ಇನ್ನು ನಾಮ ನಕ್ಷತ್ರ ಶೀಶು ಶೇಷ. ನಿಮ್ಮ 4 ಚರಣಗಳು ನಿಮ್ಮ ನಕ್ಷತ್ರದ ಆ ದಿನದಲ್ಲಿ ಬರುತ್ತೆ. ಇನ್ನು ಮೃಗ ಹೆಣ್ಣು ಕಪಿ ಆಗಿರುವಂತದ್ದು. ವೈರಿ ಆಡು ಆಗಿದೆ. ಗಣ ದೇವಗಣ. ವೃಕ್ಷ ಎಕ್ಕೆ ವೃಕ್ಷ. ರಜ್ಜು ಕಂಠ. ವೇದ ಆರಿದ್ರ. ಜೊತೆಗೆ ನಾಡಿ ಅಂತ್ಯನಾಡಿ. ನಾಳ ಹೊರನಾಳ. ಪಕ್ಷಿ ಕುಕ್ಕುಟ ಪಕ್ಷಿ. ಲಿಂಗ ಪುರುಷ ಲಿಂಗ. ಮುಖ ಊರ್ಧ್ವ ಮುಖ. ಗುಣ ಬಂದು ಚರಗುಣ ಆಗಿರತಕ್ಕಂಥದ್ದು. ಇನ್ನು ಈ ನಕ್ಷತ್ರದ ದೇಹದಲ್ಲಿನ ಅಧಿಪತ್ಯ ಬಂದು ಮಂಡಿಗಳು ಅಥವಾ ಮೀನಗಂಡಗಳು ಪ್ರತಿಪಾದಿಸ್ತಕ್ಕಂಥದ್ದು. ನಕ್ಷತ್ರದ ನೋಟ ಮೇಲ್ನೋಟ. ನಕ್ಷತ್ರದ ಬಣ್ಣ ಕಪ್ಪು ಬಣ್ಣ. ನಕ್ಷತ್ರದ ಸ್ಥಳಾಧಿಪತ್ಯ ಪಟ್ಟಣವಾಸಿಗಳಾಗಿರ್ತೀರಿ ನೀವು. ಪಂಚಭೂತದಲ್ಲಿನ ತತ್ವ ವಾಯು ತತ್ವ. ನೈವೇದ್ಯ ಬಂದು ಹಾಲಿನ ಕೆನೆ ಆಗಿರುವಂತದ್ದು. ಇನ್ನು ನೀವು ಪೂಜಿಸಲೇಬೇಕಾಗಿರ್ತಕ್ಕಂಥ ದೇವತೆ ಯಾರು ಅಂತಂದ್ರೆ ಶ್ರೀ ಮಹಾವಿಷ್ಣು. ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಒಳ್ಳೆ ಫಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆಗಳು ಯಾವುದು ಅಂತಂದ್ರೆ 2, 6, 8 ನಿಮ್ಮ ಅದೃಷ್ಟದ ಸಂಖ್ಯೆ. ಅದೃಷ್ಟದ ಬಣ್ಣ ಕಡು ಕೆಂಪು ಮತ್ತು ಆಕಾಶ ನೀಲಿ ಆಗಿರುವಂತದ್ದು. ಇನ್ನು ಅದೃಷ್ಟದ ವಾರಗಳು ಯಾವುದು ಅಂತಂದ್ರೆ ಬುಧವಾರ ಮತ್ತು ಶನಿವಾರ ನಿಮ್ಮ ಅದೃಷ್ಟದ ವಾರಗಳಾಗಿದೆ. ಅದೃಷ್ಟದ ರತ್ನ ವಜ್ರ ಆಗಿರುವಂತದ್ದು. ಅದೃಷ್ಟದ ಲೋಹ ಬಂದು ಚಿನ್ನ ಆಗಿರತಕ್ಕಂಥದ್ದು. ಎಷ್ಟೊಂದು ವಿಶೇಷತೆಗಳಿಂದ ಕೂಡಿರುವಂತಹ ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಈಗ ಇದೆ ನೋಡಿ ವಿಶೇಷ ಏನು ಅಂತಂದ್ರೆ,
ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಮಹಾನುಭಾವರು ಎಂತಹ ವ್ಯಕ್ತಿಗಳು ಜನಿಸಿದ್ರು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಈ 27 ನಕ್ಷತ್ರದವರ ವಿಶೇಷತೆಗಳ ಬಗ್ಗೆ ವಿಡಿಯೋ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನಿಮ್ಮ ನಕ್ಷತ್ರದಲ್ಲಿ ನೋಡಿ ವಿಭೀಷಣರು ಜನಿಸಿರ್ತಕ್ಕಂಥದ್ದು, ಮಂಗಳ ಜನಿಸಿರುವಂತದ್ದು, ಸ್ವಾಮಿ ನರಸಿಂಹ ಭಾರತೀರವರು ಜನಿಸಿರ್ತಕ್ಕಂಥದ್ದು, ವೇದಾಂತ ಆಚಾರ್ಯರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಮಹಾ ನಕ್ಷತ್ರ, ಅದೃಷ್ಟವಂತ ನಕ್ಷತ್ರ ಅಂತ ಹೇಳ್ಬೇಕು. ನೋಡಿ, ಶ್ರವಣ ನಕ್ಷತ್ರದಲ್ಲಿ ರಾವಣನ ಸಹೋದರ ವಿಭೀಷಣರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸುಮಾರು 90 ವರ್ಷಕ್ಕಿಂತಲೂ ಮೇಲ್ಪಟ್ಟು ಆಯಸ್ಸನ್ನ ಹೊಂದಿರತಕ್ಕಂಥದ್ದು. ಬಹಳ ಅದ್ಭುತವಾಗಿರ್ತಕ್ಕಂಥ ನಕ್ಷತ್ರ. ಜೊತೆಗೆ ಗೋಚರ ಲಕ್ಷಣಗಳು, ಶ್ರವಣ ನಕ್ಷತ್ರ ಈ ಕಾವಡಿಯಂತೆ 3 ನಕ್ಷತ್ರಗಳ ಪುಂಜವೇ ಈ ಶ್ರವಣ ನಕ್ಷತ್ರ ಆಗಿರುವಂತದ್ದು. ಜನನ ಕಾಲದಲ್ಲಿ ನೋಡಿ ಚಂದ್ರ ಮಹಾದಶೆ ನಡೀತಕ್ಕಂಥದ್ದು, ಹುಟ್ಟಿದಾಗ ಚಂದ್ರ ದಶೆ ಇರತಕ್ಕಂಥದ್ದು. ಇಂತಹ ವಿಶೇಷವಾಗಿರತಕ್ಕಂಥ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ತಾವೇ ಪುಣ್ಯವಂತರು, ಭಾಗ್ಯವಂತರು ಅನ್ನುವಂತ ಮಾತನ್ನ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.